ಪಹಲ್ಗಾಮ್ ಹತ್ಯಾಕಾಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ಗೆ ಬಿಗ್ ಶಾಕ್ ಎದುರಾಗಿದೆ. ಸಿಂಧು ನದಿ ಒಪ್ಪಂದಕ್ಕೆ ಅಂತ್ಯ ಹಾಡಿದ ಭಾರತ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಅಧಿಕೃತವಾಗಿ ಈಗ ಸಿಂಧು ನದಿ ಒಪ್ಪಂದಕ್ಕೆ ಅಂತ್ಯ ಹಾಡಲಾಗಿದೆ. ಸಿಂಧು ನದಿ ಒಪ್ಪಂದದ ರದ್ದತಿಗೆ 3 ಪ್ಲಾನ್ ಮಾಡಲಾಗಿದೆ. 3 ಹಂತದಲ್ಲಿ ಪಾಕ್ಗೆ ಏಟ್ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. 1ನೇ ಹಂತದಲ್ಲಿ ನೀರಿನ ಹರಿವನ್ನ ನಿಲ್ಲಿಸೋದು, 2ನೇ ಹಂತದಲ್ಲಿ ಡ್ಯಾಂಗಳ ಸಾಮರ್ಥ್ಯ ಹೆಚ್ಚಿಸೋದು, 3ನೇ ಹಂತದಲ್ಲಿ ನೀರಿನ ಡೇಟಾ ಹಂಚಿಕೆ ನಿಲ್ಲಿಸೋದು. ಈ 3 ವ್ಯೂಹಗಳನ್ನು ರಚಿಸಲಾಗಿರುವಂಥದ್ದು. ಮೊದಲನೇದಾಗಿ ನೀರಿನ ಹರಿವನ್ನ ನಿಲ್ಲಿಸೋದು. ಅಂದ್ರೆ ಮೊದಲನೇ ಹಂತದಲ್ಲಿ ನೀರಿನ ಹರಿವನ್ನ ನಿಲ್ಲಿಸಿದ್ರು ಅಂತಂದ್ರೆ ಆ ನೀರನ್ನ ಸ್ಟೋರೇಜ್ ಮಾಡೋದಕ್ಕೆ ಜಾಗ ಬೇಕಲ್ಲ. ಆ ಕಾರಣದಿಂದಾಗಿ 2ನೇ ಹಂತದಲ್ಲಿ ಡ್ಯಾಂಗಳ ಸಾಮರ್ಥ್ಯವನ್ನ ಹೆಚ್ಚಿಸುವಂಥದ್ದು. 3ನೇ ಹಂತದಲ್ಲಿ ನೀರಿನ ಡೇಟಾ ಹಂಚಿಕೆಯನ್ನು ನಿಲ್ಲಿಸೋದು. 3 ವ್ಯೂಹಗಳ ಮೂಲಕ ಬಿಸಿ ಮುಟ್ಟಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಈಗಾಗಲೇ ಅಧಿಕೃತವಾಗಿ ನೀರನ್ನು ಕೂಡ ಈಗಾಗಲೇ ತಡೆ ಹಿಡಿಯಲಾಗಿದೆ. ಬಟ್ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ನೀರನ್ನ ತಡೆ ಹಿಡಿದ್ರು ಅಂತಂದ್ರೆ ಅದರ ಶೇಖರಣೆ ಹೇಗೆ, ಇದು ಕೂಡ ಸಾಕಷ್ಟು ಪ್ರಶ್ನೆ ಇರುವಂಥದ್ದು. ಆ ಕಾರಣದಿಂದಾಗಿ ಡ್ಯಾಮ್ಗಳ ಸಾಮರ್ಥ್ಯವನ್ನ ಹೆಚ್ಚಿಸೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಅದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳಾಗ್ತಾ ಇರುವಂಥದ್ದು. 3ನೇ ಹಂತದಲ್ಲಿ ನೀರಿನ ಡೇಟಾ ಹಂಚಿಕೆಯನ್ನು ನಿಲ್ಲಿಸುವಂಥದ್ದು. ಈ 3 ವ್ಯೂಹಗಳನ್ನು ರಚಿಸಲಾಗಿದೆ. ಪಾಕಿಗೆ ಹೋಗ್ತಾ ಇದ್ದಂತಹ ಸಿಂಧು ನದಿಯ ನೀರನ್ನ ಈಗ ನಿಲ್ಲಿಸಲಾಗಿರುವಂಥದ್ದು. ಇದರಿಂದಾಗಿ ಪಾಕಿಸ್ತಾನಕ್ಕೆ ಬಹುದೊಡ್ಡ ಹೊಡೆತ ಅಂತ ಹೇಳ್ಬೋದಾಗುತ್ತೆ. ಪಶ್ಚಿಮ ಪಾಕಿಸ್ತಾನದಲ್ಲಿ ಆಗ್ತಾ ಇದ್ದಂಥ ಕೃಷಿ ಚಟುವಟಿಕೆಗಳೇನಿದ್ದಾವೆ ಅದೆಲ್ಲವೂ ಕೂಡ ಇಲ್ಲಿ ಸ್ಥಗಿತವಾಗುವಂಥ ಸಾಧ್ಯತೆ ಇದೆ. ನೀರೇ ಹೋಗಲಿಲ್ಲ ಅಂತಂದರೆ ಆ ಭಾಗದಲ್ಲಿ ಸಿಂಧು ನದಿ ಹರಿಯುವಂತಹ ಆ ಭಾಗ ಏನಿದೆ ಆ ಭಾಗದಲ್ಲಿ ಕೃಷಿ ಮಾಡುವಂಥ ರೈತರಿಗೆ ಬಹುದೊಡ್ಡ ಹೊಡೆತ ಆಗುತ್ತೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಗಮನಿಸ್ತಾ ಇದ್ದೀವಿ. ಸಿಂಧು ನದಿ ಹರಿವನ್ನ ಈಗಾಗಲೇ ನಿಲ್ಲಿಸಲಾಗಿರುವಂಥದ್ದು. ಇನ್ನು 3 ಹಂತದಲ್ಲಿ ಪ್ಲಾನ್ ಮಾಡ್ಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾವ್ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಹೊಡೆತ ಬೀಳುತ್ತೆ ಇದು ಪಾಕಿಸ್ತಾನಕ್ಕೆ? ಹೌದು ಶಮಂತ, ಪಹಲ್ಗಾಮ್ ದಾಳಿಯ ನಂತರ ಭಾರತ ಅನೇಕ ಕಠೋರ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಪಾಕಿಸ್ತಾನದ ವಿರುದ್ಧ. ಅದರಲ್ಲಿ ಬಹುಮುಖ್ಯವಾಗಿ ಸಿಂಧು ನದಿ ನೀರನ್ನ ಒಪ್ಪಂದ ಏನಿದೆ ಅದನ್ನ ರದ್ದುಗೊಳಿಸಿರುವಂತಹದ್ದು. ಈ ರದ್ದುಗೊಳಿಸಿರುವ ಪರಿಣಾಮ ಒಂದು ಎಲ್ಲರಿಗೂ ಪ್ರಶ್ನೆಯನ್ನ ಕಾಡ್ತಿತ್ತು, ಹರಿಯುವಂತ ನೀರನ್ನ ಭಾರತ ಹೆಂಗೆ ತಡೆಯುತ್ತೆ ಅನ್ನುವಂತ ಪ್ರಶ್ನೆ. ಅದಕ್ಕೆ ಈಗ ಭಾರತ ಸರ್ಕಾರ ಉತ್ತರವನ್ನು ಕೊಟ್ಟಿದೆ. 3 ಪ್ಲಾನ್ ಗಳನ್ನು ರೆಡಿ ಮಾಡಿರುವಂತಹದ್ದು. ಅದಕ್ಕೆ ಮುಖ್ಯವಾಗಿ ಹರಿತಾ ಇರ್ತಕ್ಕಂಥ ಈಗ ನೀರನ್ನ ತಡೆಯಬೇಕು ಅಂತಂದ್ರೆ ಜಲಾಶಯಗಳ ಸಂಗ್ರಹ ಮಟ್ಟವನ್ನು ಹೆಚ್ಚಿಸಬೇಕಾಗುತ್ತೆ. ಅದು 2ನೇ ಪ್ಲಾನ್ ಇದೆ. ಜಲಾಶಯಗಳ ಮಟ್ಟವನ್ನು ಆದಷ್ಟು ಬೇಗ ಹೆಚ್ಚಿಸಬೇಕು ಅನ್ನುವಂತ ರೀತಿ ಪ್ಲಾನ್ ಅನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಈಗ 3ನೇ ಹಂತದ್ದು ಅಂತಂದ್ರೆ ಈಗ ಸಿಂಧು ನದಿ ಅನೇಕ ಉಪನದಿಗಳಿದೆ. ಅನೇಕ ಉಪನದಿಗಳಲ್ಲಿ ಆಗಾಗ ಭಾರತದಲ್ಲಿ ಮೇಘಸ್ಫೋಟಗಳಾಗುತ್ತೆ, ಪ್ರವಾಹ ಆಗುತ್ತೆ. ಭಾರತ ಏನು ಮಾಹಿತಿಯನ್ನು ಹಂಚಿಕೊಳ್ಳುತ್ತೆ ಅದು ಪಾಕಿಸ್ತಾನ ಹೋಗ್ತಾ ಇತ್ತು. ಅಂದ್ರೆ ಅಲ್ಲಿ ಒಂದು ವ್ಯವಸ್ಥೆನ ಮಾಡ್ಕೊಳ್ತಾ ಇತ್ತು. ಅಂದ್ರೆ ಪ್ರವಾಹ ಜಾಸ್ತಿ ಬಂದ್ರೆ, ನೀರಿನ ಕಡಿಮೆ ಆದ್ರೆ ಈ ಎಲ್ಲಾ ಮಾಹಿತಿ ಹೋಗುತ್ತೆ. ಆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಪ್ರಕ್ರಿಯೆಯನ್ನ ಭಾರತ ಇಲ್ಲಿಗೆ ನಿಂತಿದೆ. ಅಂದ್ರೆ ಪ್ರವಾಹ ಬಂತು ಅಂತಂದ್ರೆ ಭಾರತ ಯಾವುದೇ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಹಂಚ್ಕೊಳ್ಳೋದಿಲ್ಲ. ಇದರಿಂದ ಪಾಕಿಸ್ತಾನಕ್ಕೆ ಬಹಳಷ್ಟು ಸಮಸ್ಯೆ ಆಗಲಿದೆ. ಹಾಗಾಗಿ ಈ 3 ಹಂತದ ಪ್ಲಾನ್ ಗಳನ್ನ ಈಗ ಭಾರತ ಮಾಡ್ಕೊಳ್ತಾ ಇದೆ, ಮತ್ತೆ ಗಂಭೀರವಾಗಿ ಮಾಡ್ಕೊಳ್ತಾ ಇದೆ. ಸಿಂಧು ನದಿ ಒಪ್ಪಂದವನ್ನ ಭಾರತ ಮುಟ್ಕೊಂಡಿದೆ ಅಂತಂದ್ರೆ ಅದು ಪಾಕಿಸ್ತಾನಕ್ಕೆ ದೊಡ್ಡ ಏಟು. ಅಂದ್ರೆ ಇಡೀ ಪಾಕಿಸ್ತಾನದ ಜೀವ ಇರುವಂತದ್ದೇ ಸಿಂಧು ನದಿಯ ನೀರಿನಿಂದ. ಇದಕ್ಕೆ ಭಾರತ ಅಡ್ಡ ಗೋಡೆಯನ್ನ ಕಟ್ಟು ಅಂತಂದ್ರೆ ಪಾಕಿಸ್ತಾನಕ್ಕೆ ಬಹಳಷ್ಟು ಹೊತ್ತ ಬೀಳುತ್ತೆ. ಹೀಗಾಗಿ ಪಾಕಿಸ್ತಾನ ಕೂಡ ಬಹಳಷ್ಟು ಈ ವಿಚಾರವಾಗಿ ಕೂಡ ಬಹಳಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಆದ್ರೆ ಭಾರತ ಕಠೋರವಾದಂತ ನಿರ್ಧಾರವನ್ನು ತೆಗೆದುಕೊಂಡಿರುವಂತಹದ್ದು. ಇಲ್ಲಿ ಮುಖ್ಯವಾಗಿ ರಾಜತಾಂತ್ರಿಕ ಕ್ರಮಗಳನ್ನು ಈಗಾಗಲೇ ಭಾರತ ತೆಗೆದುಕೊಂಡಿದೆ. ಈ ಸಲ ಇದರಿಂದ ಬಂದಿರ್ತಕ್ಕಂಥವ್ರು ಭಾರತವನ್ನು ತೊರೆದು ಹೋಗ್ಬೇಕು ಅನ್ನುವಂತ. ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.